ಸೊ ಇವತ್ತು ನಾವು ಸ್ಕಂದ ಬರ್ಡೇ ಇರೋದರಿಂದ ಅದನ್ನು ಸ್ಪೆಷಲ್ ಅಡಿಗೆ ಅದೇನು ಅಂದರೆ ಮಶ್ರೂಮ್ ಗ್ರೇವಿ ಮಾಡೋಕ್ಕೆ ಹೊರಟಿದ್ದೀವಿ. ಸೊ ಇದಕ್ಕೆ ಏನೇನು ಐಟಮ್ಸ್ ಬೇಕು ಅಂತ ಇವಾಗ ನಿಮಗೆ ಹೇಳ್ತೀನಿ. ಇದಕ್ಕೆ ಬೇಕಾಗಿರುವ ಐಟಮ್ಸ್ ಬಂದು ಮಶ್ರೂಮ್, ಹಾಗೆ ಟೊಮ್ಯಾಟೊ, ಚಿಲ್ಲಿ, ಆನಿಯನ್, ಹಾಗೆ ಕ್ಯಾಶ್ಯೂ ಮತ್ತು ಗಾರ್ಲಿಕ್. ಇಲ್ಲಿ ನಾನು ಕಡಾಯಿ ಹೀಟ್ ಮಾಡ್ತಾ ಇದ್ದೀನಿ. ಹೀಟ್ ಮಾಡಿದ್ಮೇಲೆ ಇದರಲ್ಲಿ ವಾಟರ್ ಏನೇ ಇಲ್ದಿರೋ ಅವ್ರನ್ನ ನೋಡ್ಕೋಬೇಕು. ಈಗ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಸೊ ಚೂರಿ ಎಣ್ಣೆ ಹಾಕ್ಕೊಂಡು ಇದರಲ್ಲಿ ಸ್ವಲ್ಪ ಕಾದ್ಮೇಲೆ ನಾವು ಕ್ಯಾಶ್ಯೂ ಹಾಕ್ಕೊಳ್ಳೋಣ. ನಿಮ್ಗೆ ಎಷ್ಟು ಪ್ರಮಾಣ ಬೇಕೋ ಅಷ್ಟು ಹಾಕ್ಕೋಬೋದು. ಆ್ಯಕ್ಚುಲಿ ಇದು ಯೂಸ್ ಏನು ಅಂತಂದರೆ ನಮಗೆ ಥಿಕ್ನೆಸ್ ಬೇಕಾಗುತ್ತಲ್ವಾ ಗ್ರೇವಿ ಮಾಡಬೇಕಾದ್ರೆ, ಆ ಥಿಕ್ನೆಸ್ ಮೇನ್ಲಿ ಬರೋದೇ ಈ ಕ್ಯಾಶ್ಯೂರಿಂದ. ಸೊ ಈಗ ಕ್ಯಾಶ್ಯೂನ ಫ್ರೈ ಮಾಡ್ಕೋತಾ ಇದ್ದೀವಿ. ಸೊ ಗೋಡಂಬಿ ಫ್ರೈ ಆಗಿದೆ. ಈ ಥರ ಲೈಟ್ ಗೋಲ್ಡಿಶ್ ಕಲರ್ ಇದ್ರೆ ಸಾಕು. ಸೊ ಈ ಥರ ಫ್ರೈ ಆದಮೇಲೆ ಸೈಡ್ಗೆ ಹೋಗಿ. ಇದಾದ್ಮೇಲೆ ಹಸಿಮೆಣಸಿನ್ಕಾಯಿ, ಅದಾದಮೇಲೆ ಸೊ ನಿಮಗೆ ಎಷ್ಟು ಬೇಕೋ ಅಷ್ಟು ಬೆಳ್ಳುಳ್ಳಿ. ಸೊ ಬೆಳ್ಳುಳ್ಳಿ ಎಷ್ಟು ಹಾಕ್ತಿರೋ ಅಷ್ಟು ಸ್ವಲ್ಪ ಟೇಸ್ಟನ್ನು ಬರುತ್ತೆ. ಸೊ ಬೆಳ್ಳುಳ್ಳಿ ಚೂರು ಫ್ರೈ ಮಾಡೋಣ. ಸೊ ಇದಕ್ಕೆ ನಾನು ಈರುಳ್ಳಿ ಒಂದು 4 ಈರುಳ್ಳಿನ ತೆಗೆದುಕೊಂಡಿದ್ದೆ, ಅದನ್ನು ಹಾಕ್ತಿದ್ದೀನಿ. ಸೊ ಇದನ್ನ ಈಗ ಚೆನ್ನಾಗಿ ಬ್ರೌನಿಶ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಸೊ ಲೈಟಾಗಿ ಕಲರ್ ಬರ್ತಾ ಇದೆ. ಈಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ. ಸೊ ನಾನೀಗ 3 ಟೊಮೆಟೊ ತೊಗೊಂಡಿದ್ದೀನಿ. ಸೊ ನೀವು ಕೂಡ 3 ಟೊಮೆಟೊ ತೊಗೊಳ್ಳಿ. ಇಲ್ಲ ಹುಳಿ ಜಾಸ್ತಿ ತಿನ್ನೋ ಹಾಗಿದ್ರೆ ಇನ್ನೊಂದು ಎಕ್ಸ್ಟ್ರಾನೂ ಹಾಕೋಬೋದು. ಸೊ ಇದು ಸ್ವಲ್ಪ ಇನ್ನು ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ ಏನು ಹಾಕಬೇಕು ಅಂದರೆ ಅರಿಶಿನ, ಉಪ್ಪು, ಅದಕ್ಕೆ ಎಷ್ಟು ಬೇಕೋ ಅಷ್ಟು, ಹಾಗೆ ಗರಂ ಮಸಾಲ ಆ್ಯಕ್ಚುಲಿ ಫ್ಲೇವರ್ ಚೆನ್ನಾಗಿ ಟೇಸ್ಟ್ ಬರುತ್ತೆ, ಅದನ್ನು ಹಾಕಿ. ಸೊ ನಾನು ಅರಿಶಿನ ಹಾಕ್ತಿದ್ದೀನಿ, ಹಾಗೆ ಚೂರು ಗರಂ ಮಸಾಲ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು. ಈಗ ಚೆನ್ನಾಗಿ ಫ್ರೈ ಆಗೋವರೆಗೂ ಇದನ್ನ ಸ್ವಲ್ಪ ಕಲಿಸ್ಕೊತಾ ಇರಬೇಕು, ಇಲ್ಲ ಅಂದರೆ ಸಿಗೋಗುತ್ತೆ. ಸೊ ಇಲ್ಲಿ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನಕಾಯಿ ಎಲ್ಲನೂ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಸ್ಟವ್ನ ಆಫ್ ಮಾಡೋಣ. ಈಗ ಇದು ತಣ್ಣಗಾದ್ಮೇಲೆ ಇದನ್ನ ಮಿಕ್ಸಿಗೆ ಹಾಕೋಬೇಕು. ಇವಾಗ ಇನ್ನೊಂದು ಕಡೆ ತಗೊಂಡು ಅದರಲ್ಲಿ ಚೂರು ಎಣ್ಣೆ ಹಾಕೋಬೇಕು, ಹಾಗೆ ಮಶ್ರೂಮ್ ಫ್ರೈ ಮಾಡ್ಕೋಬೇಕು. ಓವರ್ ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಮಶ್ರೂಮು. ಸೊ ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇದು ಸ್ವಲ್ಪ ಲೈಟಾಗಿ ಮಗದ್ಮೇಲೆ ಈ ರೀತಿ ಮಗದ್ಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನ ಹಾಗೆ ಉಪ್ಪು ಹಾಕಿ ಸ್ಟವ್ ಆಫ್ ಮಾಡ್ಕೊಬಿಡಿ. ಸೊ ಹೀಗೆ ಕಲಸಾದ್ಮೇಲೆ ಸ್ಟವ್ ಆಫ್ ಮಾಡ್ಕೊಂಬಿಡಿ. ಯಾಕಂದ್ರೆ ಮತ್ತೆ ಮಸಾಲೆ ಹಾಕಿದ್ಮೇಲೆ ಹೇಗಿದ್ರು ಇದನ್ನು ಫ್ರೈ ಮಾಡಲೇಬೇಕಾ. ಸೊ ನೋಡಿ, ನೀವು ಇಲ್ಲಿ ನೀಟಾಗಿ ನೀರು ಮಶ್ರೂಮ್ ಬಿಟ್ಟೇ ಬಿಡುತ್ತೆ. ಸೊ ನೀವು ಹಾಕಿಲ್ಲ ಅಂದ್ರೂ ಕೂಡ ಅದು ವಾಟರ್ ಅಂಡ್ ಕ್ವಾಂಟಿಟಿ ಅನ್ನೋದು ಅದರಲ್ಲಿ ಇದ್ದೇ ಇರುತ್ತೆ. ಸೊ ಇದನ್ನು ಆಫ್ ಮಾಡ್ಕೊಂಬಿಡಿ. ಸೊ ಗೈಸ್, ಇದು ಯಾವುದಾದ್ರೆ ಮಸಾಲ ಫಸ್ಟ್ ರೆಡಿ ಮಾಡ್ಕೊಂಡಿದ್ವು, ಇದನ್ನ ಈಗ ಮಿಕ್ಸಿಗೆ ಹಾಕೋತಿದ್ದೀನಿ. ಸೊ ಈಗ ಅಲ್ಲ ಪೇಸ್ಟ್ ಪ್ಲಸ್ ಕೊತ್ತಂಬರಿ ಮಸಾಲೆ ಎಲ್ಲ ಟೋಟಲ್ ಎಲ್ಲ ಹಾಕೊಂಡಿದ್ದೀನಿ. ಸೊ ಇದನ್ನ ಏನು ಮಾಡ್ಬೇಕು, ಇದ್ರ ಜೊತೆ ಇದನ್ನ ಮಿಕ್ಸ್ ಮಾಡ್ಕೋಬೇಕು. ಸಾಸಿವೆ ಜೀರೆ ಕರಿಬೇವು ಹಾಕಿದ್ಮೇಲೆ ಮಸಾಲೆ ಹಾಕೋಬೇಕು.
ಇದನ್ನ ಚೆನ್ನಾಗಿ ಎಣ್ಣೆದಲ್ಲಿ ಫ್ರೈ ಮಾಡ್ಕೋಬೇಕು ಈ ರೀತಿ. ಸೊ ಎಣ್ಣೆ ಚೆನ್ನಾಗಿ ಬಿಡಿಸ್ತಾ ನೋಡ್ಬೋದು ನೀವು ಮಸಾಲೆ ಎಲ್ಲ. ಸೊ ಈ ರೀತಿ ನಿಮ್ಮದು ಕರ್ರಿ ಆಯಿಲ್ ಬಿಡ್ತಾ ಈ ರೀತಿ ಕುದಿತಾ ಇದ್ದರೆ ಇದು ಕನ್ಸಿಸ್ಟೆನ್ಸಿ ಕರೆಕ್ಟ್ ಇದೆ ಅಂತ ಅರ್ಥ. ಇವಾಗ ಇದಕ್ಕೆ ಲಾಸ್ಟ್ ಇನ್ನು ಮಶ್ರೂಮ್ನ ಆ್ಯಡಪ್ ಮಾಡಿಬಿಡಿ. ಸೊ ಫೈನಲ್ ಟಚ್ ಕೊಟ್ಬಿಡ್ತೀನಿ. ಈಗ ಇಲ್ಲಿ ಗ್ರೇವಿಗೆ ನಾನು ಮಶ್ರೂಮ್ನ ಮಿಕ್ಸ್ ಮಾಡಾಯಿತು. ಸೊ ಇದನ್ನು ಚೆನ್ನಾಗಿ ಕಲಸಿ ಇನ್ನೂ ಒಂದು 5 ನಿಮಿಷ ಹೀಗೆ ಇದೆ ಲೋ ಫ್ಲೇಮಲ್ಲಿ ಫ್ರೈ ಮಾಡೋಕ್ಕಿಡಿ. ಸೊ ಅದು ಚೆನ್ನಾಗಿ ಮಶ್ರೂಮ್ ಒಳಗಡೆ ಎಲ್ಲ ಬೆಳೆದೋಗುತ್ತೆ. ಅದಾದಮೇಲೆ ನೀವು ಚೆನ್ನಾಗಿ ಚಪಾತಿ ಅಥವಾ ಪರೋಟ ಜೊತೆ ಈ ಮಶ್ರೂಮ್ ಗ್ರೇವಿನ ಸೇವಿಸ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಬಾಲ್ದಿ 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 ಬಾಲ್ದ ಹೊಸ ಪ್ಯಾಂಟಾ ಇದು? ಈಗ ಅಂದ್ರೆ ಬಾ ಹೌದು. ನಾಗಪ್ಪಂಗೆ ಹಾಲು ಹಾಕೋವರೆಗೂ ನಾವು ಹೊಸ ಬಟ್ಟೆ ಹಾಕೋ ಹೋಗಿಲ್ಲ. ಚೆನ್ನಾಗಿದೆ, ಸಖತ್ತಾಗಿದೆ. ಯಾರಿಗೆ ಬೇಕು ಸಮೋಸ? ರೆಡಿ ಸಮೋಸ. ಓಕೆ, ಜಿಲೇಬಿ ತಂದಿದ್ದಾರೆ. ಈತ ಓಡಿದ್ದೆ. ಇಷ್ಟೊಂದು ತರಕಾರಿ ತಂದಿದ್ದೀರಾ? ದೊಡ್ಡ ಬರೀತ ನೋಡಲಿ. ಇಲ್ಲಡಿಲಿ ಹ್ಯಾಪಿ ಬರ್ತ್ಡೇ ಟು ಟು, ಹ್ಯಾಪಿ ಬರ್ತ್ಡೇ ಟು ಟು, ಹ್ಯಾಪಿ ಬರ್ತ್ಡೇ ಟು ಟು. ಇಲ್ಲಡಿಲಿ ಚಗತ್ತಿ ಜೊತೆ ಸೂಪರ್. ಆಯ್ತಾ? ವಿಡಿಯೋ ಆಗ್ಬಿಡ್ತು. ಆಯ್ತಾ? ಮಾಡಿದ್ನು ನಮಗ ಪುಟಾಯ್ ಪುಟ ಇವಾಗ ಇಲ್ಲಿ ನೋಡ್ಸು ಪುಟಾಗ, ನೋಡಿ ಪುಟಾಗ ಪುಟ್ಟಿಂಗಿಡು ಟೈಮು ಆಡೋ ಸರಿ. ಕೇಕ್ ಕಟ್ ಮಾಡಿ ಸ್ಕಂದ. ಕೈ ಕಟ್ ಮಾಡಿ. ವೆರಿ ಗುಡ್. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಸ್ಕಂದ. ಸ್ಕಂದ ಓಲಿ ಗಿಫ್ಟ್ ಕೊಟ್ಟೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಕಂದ, ಥ್ಯಾಂಕ್ ಯು. ನಿನಗೆ ಕೊಡ್ಲಾ ಇದು? ಏನು ಕೇಕ್ ಹಂಗೆ ಮಾಡಿ ಅಕ್ಕ, ಸುತ್ತ ಹಂಗೆ ಮಾಡ್ಬೇಕಾಯ್ತು ಅಕ್ಕ. ತೆಗಿ ಹಂಗೆ ಇರ್ಲಿ ಬಿಡು. ಅವನಿಗೆ ಬೇಕಂತದ ಅವನಿಗೆ ಬಾಯ್ ಮಾಡು.